ಉರಿದ್ಬಿಟ್ಟಿದ್ರೆ ನನಗೂ ಬೇಜಾರಾಗೋದು. ಲೇ ಮಹಾ, ಲೇ ಮಹಾ, ಇವಳು ಯಾಕಪ್ಪ ನನ್ಗೆ ಹೋಗ್ತಾವಳೆ? ಥೂ, ಅದೇನು ಅಂತಾರಲ್ಲ, ಇವಳ ಹತ್ರ ಮಾತಾಡೋದು ನಿನಗೆ ದೊಡ್ಡ ತಪ್ಪು. ಆದರೆ ಕಂತ್ರಿ ನಾಯಿ, ಇವಳಿಗೇನು ಹೊಟ್ಟೆ ಉರಿತೋ ಏನೋ ನನಗಂತೂ ಗೊತ್ತಾಗ್ತಿಲ್ವಲ್ಲ. ಹೊಟ್ಟೆ ಉರ್ಸಕ್ಕೆ ಹೋಗಿರೋಳು ಇವಳಿಗೆ ಹೊಟ್ಟೆ ಉರಿದ್ಬಿಡ್ತಾ ಏನು? ಏನೇ ನನಗೆ ಹೊಟ್ಟೆ ಉರಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಕಂತಾನೆ ನೀ ಅಚ್ಚು ಜೊತೆ ಕೈ ಹಿಡ್ಕೊಂಡು ಓಡಾಡೋದು, ಪಕ್ಕದಾಗೆ ಕುಂತ್ಕೊಳ್ಳೋದು, ಬಸ್ಸಾಗ ಜೊತೆಗೆ ನೀ ಕುಂತ್ಕೊಳ್ಳೋದು, ಕೈ ಹಿಡ್ಕೊಂಡು ಓಡಾಡೋದು ಎಲ್ಲನೂ ಮಾಡ್ತಾ ಇದೆಯಾ? ನೋಡೆ, ನಿನ್ನಿಂದನೇ ನಾನು ಅಚ್ಚು ಇಬ್ರು ನಡುವೆ ದೂರ ಆಗಿದ್ದು ನಿನ್ನಿಂದನೇ. ಮನೆಯಾಳಿ ನಿನ್ನಿಂದನೇ. ನೀನು ಮದ್ಯಕ್ಕೆ ಬರಲಿಲ್ಲ ಅಂದರೆ ನಾವು ಸಂದಕ್ಕೆ ಇತ್ತಾ ಇದ್ವಿ. ಮುಚ್ಚೆ ಬಾಯಿ, ನಾನೇನೇ ಮಾಡಿದೆ ಅಂತದನ್ನ? ನಾನೇನು ಮಾಡಿದೆ ನೀವಿಬ್ರು ನಡುವೆ ದೂರ ಆಗ ಅಂತದ್ದು? ನೀನು ತಾನೇ ಅವ್ನು ಬ್ಯಾಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದು. ನಮ್ಮ ಮಾವ ವಿಷ ಕುಡ್ದವನೇ ಅಂತ ಅಂದ್ರೂ ಕ್ಯಾರೆ ಪಾರೆ ಅಂದಿದ್ದಂಗೆ ಆರಾಮಾಗಿದ್ದೆ. ಈಗ ಇದ್ಯಾಕೆ ಈ ಪಾಟಿ ದುರಂಕಾರ ಮಾಡ್ತಾ ಇದ್ಯಾ? ನೋಡೆ, ಸುಮ್ಮನೆ ನಿನ್ನ ಪಾಡು ನೀನು ಹೋಗ್ಬಿಡು. ನಾನು ನಿನ್ನ ಥರ ಫ್ರೀಯಾಗಿ ಕುಂತ್ಕೊಂಡಿಲ್ಲ. ನಾನು ಕಾಲೇಜ್ಗೆ ಹೋಗ್ಬೇಕು, ಕ್ಲಾಸ್ ರೂಮ್ಗಳೊಳಗೆ ಹೋಗ್ಬೇಕು. ಆಗಲಿ ನಮಗೆ ಕ್ಲಾಸ್ ಸ್ಟಾರ್ಟ್ ಆಗೈತೆ. ಮಳ್ಳಿ ಏನು ಗೊತ್ತಿಲ್ಲ ನಂಗೆ, ಮಳ್ಳಿ ಮಿಂಚುಳ್ಳಿ ಥರ ಆಡ್ತೀಯಾ ಏನು? ಬೇಕಂತ ನಂಗೆ ಹೊಟ್ಟೆ ಉರಿಸ್ಬೇಕು ಅಂತ ತಾನೇ ಇದೆಲ್ಲ ಪ್ಲಾನ್ ಮಾಡ್ತಿರೋದು ನೀನು ಅವನು ಸೇರ್ಕೊಂಡು. ನನಗೇನು ಹೊಟ್ಟೆ ಉರಿಯೋಕ್ಕಿಲ್ಲ, ನನಗಂತೂ ಹೊಟ್ಟೆನೇ ಉರಿಯೋಕ್ಕಿಲ್ಲ. ನಾನಂತೂ ಆರಾಮಾಗಿ ಖುಷಿಯಾಗಿರ್ತೀನಿ. ನನಗೇನು ನೀವೇನು ಮಾಡಿದ್ರು ಹೊಟ್ಟೆ ಉರಿಯೋಕ್ಕಿಲ್ಲ. ನೀವು ಕೈ ಹಿಡ್ಕೊಂಡು ಓಡಾಡಿದ್ರು ಹೊಟ್ಟೆ ಉರಿಯೋಕ್ಕಿಲ್ಲ. ನನಗೇನು ಮಾಡಿದ್ರು ಹೊಟ್ಟೆ ಉರಿಯೋಕ್ಕಿಲ್ಲ. ನಾನು ಆರಾಮಾಗೇನೇ ಇವನಿ ಬೇಕಂತ ನೀವು ಕೈ ಹಿಡ್ಕೊಂಡು ನಾನು ಮುಂದೆ ಓಡಾಡೋ ಅವಶ್ಯಕತೆ ಏನಿಲ್ಲ. ಹೊಟ್ಟೆ ಉರ್ಕೊಳ್ಳಲ್ಲ ಅಂತಾನೆ ಇಷ್ಟೊಂದೆಲ್ಲ ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದೆಯಲ್ಲೇ. ಹೊಟ್ಟೆ ಉರ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟರು ಇಷ್ಟೊಂದು ಕೋಪ ಮಾಡ್ಕೊಂಡು ಕೈ ಹಿಡ್ಕೊಂಡು ಓಡ್ತೀರಾ ಅಂತ ಹೇಳ್ಬಿಟ್ಟು ಯಾಕೆ ಇಷ್ಟೊಂದು ಎಗರಾಡ್ತೀಯಾ? ಹೂನೆ, ಏನೇ ಮಾಡ್ತೀಯಾ? ನಾನು ನಮ್ಮ ಮಾವನ ಅವತ್ತಿಂದನೂ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮಾವನ ನಾಳೆ ಮದುವೆ ಆಗೋ ಹುಡುಗಿ ನಾನೇನೆ. ಕೈ ಹಿಡ್ಕೊಂಡು ಓಡಾಡ್ತೀನಿ, ತಪ್ಕೊಂಡು ಓಡಾಡ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೇನು ಆಗಬೇಕಾಗಿಲ್ಲ ಅಲ್ವಾ? ನೀನು ಬೇಡ ಅಂತ ಬಿಟ್ಬಿಟ್ಟು ಹೋಗಿದ್ಯಾ. ನಿನಗೆ ಚಾನ್ಸ್ ಸಿಕ್ಕಿತ್ತು ನಮ್ಮ ಮಾವನ ಜೊತೆ ಇರೋದು, ಅದು ನೀನೇ ಉಳಿಸ್ಕೊಂಡಿದ್ದಂಗೆ. ನಿನಗೇನು ಆರಾಮಾಗೆ ಯಾವನ ಜೊತೆ ತಿರ್ಕೊಂಡಿದ್ಯಾ? ಹಂಗೆ ತಿರ್ಕೊಂಡಿರೋ. ನನಗಂತೂ ನಮ್ಮ ಮಾವ ಅಂದರೆ ಇಷ್ಟ. ನಮ್ಮ ಮಾವನ ಜೊತೆ ನೋಡ್ತಾ ಇರೇ ನಿನಗಿನ್ನ ಸಖತ್ತಾಗಿ ಬಾಳಿ ಬದುಕಿ ತೋರಿಸ್ಲಿಲ್ಲ ಅಂತಂದರೆ ನನ್ನ ಹೆಸರು ಮಹಾಲಕ್ಷ್ಮಿನೇ ಅಲ್ಲ ಕಣ್ಲೆ, ಬದಲಾಯಿಸ್ಕೊಬಿಡ್ತೀನಿ. ನೀನು ಬೇಕಾದರೆ ಅವನ್ನ ಮದುವೆ ಮಾಡ್ಕೋಬೋದು, ಆದರೆ ನೀನು ಯಾವುದೇ ಕಾರಣಕ್ಕೂ ನಂತರ ರಾಯಲಾಗಿ ಬದುಕಕ್ಕಂತೂ ಆಗಕ್ಕಿಲ್ಲ. ನನಗೆ ಹೊಟ್ಟೆ ಉರ್ಸಂಗೆ ಬೇಕಾದ್ರೆ ನೀನು ಮದುವೆ ಮಾಡ್ಕೋಬೋದು, ಆದರೆ ನಂತರ ಬಾಳಕ್ಕಾಗ್ತೈತಾ? ಆಗದೇ ಇಲ್ಲ. ಏನಾಯ್ತು ಅವನ ಮನೆಗೆ 10 ರೂಪಾಯಿ ಗೊತ್ತಿಲ್ಲ ಏನಕ್ಕೂ. ಆದ್ರೂ ನನ್ನ ಮೇಲೆ ಚಾಲೆಂಜ್ ಹಾಕ್ಬಿಟ್ಟು ನನಗಿನ್ನ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನೀನೇ ಗ್ರೇಟ್ ಬಿಡೆ, ನೀನೇ ಗ್ರೇಟು. ನೋಡೆ, ದುಡ್ಡು ಅನ್ನೋದು ಇವತ್ತಿರ್ತೈತೆ, ನಳಿಕಿರಲ್ಲ. ತಿಳ್ಕೊಬಿಡು, ಇವತ್ತಿದ್ರೆ ನಳಿಕಿರಲ್ಲ, ನಾಳೆ ಇದ್ದವ್ರಿಗೆ ಇವತ್ತಿರಲ್ಲ ಅಂತದ್ರಾಗೆ ಇನ್ನು ನಾಳೆ ವಿಚಾರ ಅಲ್ವೇನೆ. ಹೆಂಗೋ ನಾನು ಮಾವ ಚೆನ್ನಾಗಿರ್ತೀವಿ, ಇಬ್ರು ಮದುವೆ ಮಾಡ್ಕೊಂಡು ಚೆನ್ನಾಗಿ ನಿನ್ನ ಜೀವನ ಮಾಡ್ತೀವಿ. ನಮ್ಮ ಮುಂದೆ ನೀನು ಬಾಳಿ ಬದುಕಿ ತೋರಿಸು, ಆಮೇಲೆ ಒಪ್ಕೊಂತೀನಿ ಏನು ಅಂತ ಹೇಳ್ಬಿಟ್ಟು. ನಾನು ಮಾವನ ಜೊತೆ ಬಡತನದಲ್ಲೇ ಬದುಕು ತೋರಿಸ್ತೀನಿ. ನೀನು ಪಾಪ ಶ್ರೀಮಂತಲಲ್ವಾ, ಆ ಥರ ನೆನ್ನೆನೇ ಬದುಕು ತೋರಿಸು, ನನಗೇನು ಬೇಜಾರಿಲ್ಲ. ಏನು ಗೊತ್ತಿಲ್ಲ ಅಂದ್ರೂ ನಿನಗೆ ದಿಮಾಕೇನು ಕಡಿಮೆ ಇಲ್ಲ. ಏನೋ ಅವನು ದೊಡ್ಡ ಹೀರೋ ಅನ್ಕೊಬಿಟ್ಟಿದ್ಯಾ? ನಾನು ನಿನ್ನಂಗೇನಿಯ ಅಯ್ಯೋ ಅಚ್ಚು ದೊಡ್ಡ ಹೀರೋ ಥರ ಅವನೇ ಅಂತ ನಾನು ಹೋಗಿ ಕಟ್ಕೊಂಡೆ. ಆಮೇಲೆ ಗೊತ್ತಾಯ್ತು ಕೂಲಿನಲ್ಲಿ ಮಾಡಕ್ಕೂ ಅವ್ನು ಯೋಸ್ದನಲ್ಲ, ಕೂಲಿನಲ್ಲಿ ಮಾಡ್ಕೊಂಡು ಏನಿಯ ಜೀವನ ಮಾಡೋದವನು ಅಂತ ಹೇಳ್ಬಿಟ್ಟು ಅದಕ್ಕೆ ಏನಿಯ ಹೋಗುತ್ತೋ ಬಿಟ್ಬಿಟ್ಟು ಬಂದಿದ್ದು. ಇವಾಗ ನೀನು ಒಂದೆರಡು ದಿನ ಅವನ ಜೊತೆ ಓಡಾಡು, ಆಮೇಲೆ ನಿನಗೂ ಅವ್ನ ಯೋಗ್ಯತೆ ಏನು ಅಂತ ಗೊತ್ತಾಯ್ತದೆ. ಆಮೇಲೆ ನೀನು ಹೋಗುತ್ತೋ ಬಿಡ್ತೀಯ. ನೀನೇನು ಅಂತ ನನಗೆ ಗೊತ್ತಿಲ್ವಾ, ಇಲ್ಲ ಅವನೇನು ಅಂತ ನನಗೆ ಗೊತ್ತಿಲ್ವಾ? ನೋಡ್ತಾ ಇರು, ನಾನು ಬದುಕು ತೋರಿಸೋದು ಅಂದರೆ ನಾನು ನೋಡ್ತಾ ಇರ್ರಿ ಹೆಂಗೆ ಬದುಕು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಯಾರು ನಂತರ ಜೀವನ ಏನಿಯ ಮಾಡಿರೋಕ್ಕಿಲ್ಲ, ಹಂಗೆ ಮಾಡ್ತೀನಿ. ಓ ಹೌದಾ? ಅದೇ ನಿಮ್ಮ ಅಮೇರಿಕಾದಲ್ಲಿರೋ ಮಾವನ ಮದುವೆ ಮಾಡ್ಕೊಬಿಟ್ಟು ಅಮೇರಿಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೊಟ್ಟೆ ಉರಿಸ್ಬೇಕು ಅಂತಿದ್ಯಾ? ನನಗೆಲ್ಲ ವಿಚಾರ ಗೊತ್ತಾಯ್ತು. ನಿಮ್ಮ ಮಾವಂಗೆ ನೀನು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಅಪ್ಪನ ಬಲ್ವಂತಕ್ಕೆ ಮದುವೆ ಮಾಡ್ಕೊಂತವನೆ. ಹಾಗೇನೆ ನಿಮ್ಮ ಅತ್ತೆ ನಿನಗೆ ಹೋಗು ತುಪ್ಪು ಹಾಕಲ್ಲ. ನಿಮ್ಮ ಮಾವನಿಗೋಸ್ಕರ ಇಬ್ರು ಬಾಯಿ ಮುಚ್ಕೊಂಡವ್ರೆ ಅಲ್ವಾ? ಅವರಿಬ್ರು ಕಾಟ ತಡ್ಕೊಳಕ್ಕಾಗ್ದಂಗೆ ನೀನೇನಿಯೇ ಹೋಗ್ಬಿಟ್ಟು ಎಲ್ಲರೂ ಹತ್ರನೂ ಹೇಳ್ಕೊಂಬಂದಿರೋದು. ನನಗೇನು ಗೊತ್ತಿಲ್ಲ ಅಂತ ಅನ್ಕಂಡ? ಆ ಥರ ಉಗಿಸ್ಕೊಂಡು ಬಾಳೋದಕ್ಕಿಂತ ನೆಮ್ಮದಿಯಾಗಿ ಬಾಳ್ತೀನಿ ನಾನು. ನೋಡ್ತಾ ಇರೇ, ನಿನ್ನ ಮುಂದೆ ನಾವಿಬ್ರು ಹೆಂಗೆ ಬದುಕು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು. ಜಾಸ್ತಿ ನಮಗೇನು ಟೈಮ್ ಬೇಡ, ಇನ್ನೊಂದು ವರ್ಷ ಐತೆ ಎಜುಕೇಷನು. ಈ ವರ್ಷ ಎಜುಕೇಷನ್ ಮುಗಿಸ್ಬಿಟ್ರೆ ನೋಡ್ತಾ ಇರು, ನಾವೇ ನಿನ್ನ ಥರ ಫೇಲ್ ಆಗೋರಲ್ಲ ಅಲ್ವಾ? ಇಬ್ರು ಟಾಪರ್ಸೇನೇನಿಯ ಓದಿ ಹೆಂಗೆ ಮುಂದಕ್ಕೆ ಬಂದು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಹೇಯ್, ನಮ್ಮ ಮಾವನ ಮಗನ ಮದುವೆ ಮಾಡ್ಕೊತೀನಿ ಅಂತ ಯಾರು ಹೇಳಿದ್ದು? ನೋಡ್ತಾ ಇರು, ನಾನು ಹೆಂಗೆ ಬಾಳಿ ಬದುಕಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಇವನ್ಗಿನ್ನ ನಿನಗಿನ್ನ ಚೆನ್ನಾಗೇನಿಯೇ ತೋರಿಸ್ತೀನಿ ಬಾಳಿ ಬದುಕಿ. ಆಮೇಲಿಂದ ನೀವೇ ಹೊಟ್ಟೆ ಉರ್ಕೊಂಡು ಸತ್ತೋಗ್ಬಿಡ್ತೀರಾ. ಅದ್ರಾಗೋ ಅವನು ತುಂಬ ಹೊಟ್ಟೆ ಉರ್ಕೊಂಡು ಸಾಯ್ತಾನೆ. ಸಾಯ್ಬೇಕು ಹೊಟ್ಟೆ ಉರ್ಕೊಂಡು. ಎಂತೊಳ್ನ ಹೊಡೆದ್ಬಿಟ್ಟೆ, ಎಂತೊಳ್ನ ಬಿಡಿದ್ಬಿಟ್ಟೆ, ಎಂತೊಳ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲಪ್ಪ ಅಂತ ಅವನೇ ನೆನೆಯ ಕೊರ್ಗಿ ಸಾಯ್ಬೇಕು. ಹಲೋ, ಇಂಥ ಚೀಪ್ ಗಿಮಿಕ್ಕೆಲ್ಲ ಬಿಟ್ಬಿಡು. ಇಂಥ ಚೀಪ್ ಗಿಮಿಕ್ಕೆಲ್ಲ ಬಿಟ್ಬಿಡು. ನೀನು ಇನ್ನೊಬ್ರ ಜೊತೆ ಗಾಡಿಗೆ ಹೋದ್ರೆ ಮಾವ ಉರ್ಕೊಂತಾರೆ, ಇನ್ನೊಬ್ರು ಬೇಜಾರು ಮಾಡ್ಕೊಂತಾರೆ. ಇದೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನಾನಂತನೂ. ಮಾವನ್ನ ನೀನು ನೋಡ್ಕೊತಾ ಇದ್ದಲ್ಲ, ಅದ್ರ 10ರಷ್ಟು 100ರಷ್ಟು ಚೆನ್ನಾಗೆ ನಾನು ನೋಡ್ಕೊಂಡು ನೀನು ನೆನಪೇ ಬರಬಾರ್ದು. ಮಾವಂಗೆ ನೀನು ನೆನಪು ಸಮೇತ ಬರಬಾರ್ದು. ಆ ಥರ ನೋಡ್ಕೊತೀನಿ. ನೋಡ್ತಾ ಇರು. ಕಣ್ಣು ಮುಂದೆನೇ ಬೆಳಿತೀನಿ ನಾನು.
ನೋಡೆ ನೀನು ದುಡ್ಡು ನೋಡ್ಬಿಟ್ಟು ಬಂದಿದ್ಯಾ, ಅದಕ್ಕೆ ನಿನಗೆ ದುಡ್ಡಿಲ್ಲ ಅಂದರೆ ಬಿಟ್ಬಿಟ್ಟು ಹೋಗಿದ್ಯಾ. ನನ್ನ ಮಾವನ ಗುಣ ಅವೆಲ್ಲ ನೋಡ್ಬಿಟ್ಟು ಬೆಳೆದಿದ್ದೀನಿ, ಚಿಕ್ಕ ಹುಡುಗಿಯಿಂದನೂ ಬೆಳೆದಿದ್ದೀನಿ ಗುಣ ನೋಡ್ಬಿಟ್ಟು. ನಮ್ಮ ಮಾವ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಮ್ಮ ಮಾವನ ಜೊತೆ ಹೆಂಗೆ ಸಂಸಾರ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆರಾಮಾಗಿ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರ್ತೀನಿ. ನನಗೆ ದುಡ್ಡಿನ ಅವಶ್ಯಕತೆನೇ ಇಲ್ಲ. ನಮ್ಮ ಮಾವ ಒಂದು ನನ್ನ ಜೊತೆ ಇದ್ಬಿಟ್ರೆ ಅಷ್ಟೇನೆ ಸಾಕು. ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು, ನಾನು ಸರಿಯಾಗೆ ಮಾಡ್ತೀನಿ. ಹೀಗೇನು ಜಂಬ ಕುಚ್ಕೋಬೇಡ. ಅವ್ನು ನೋಡು, ನನ್ನ ನೆನಪಾಗೇನೆ ಕೊರಗಲಿಲ್ಲ ಅಂತಂದರೆ ಅವಾಗ ಕೇಳು. ಈಗಾಗಲೇ ನನ್ನ ಗಾಡಿನಾಗೆ ಬೇರೆ ಜೊತೆ ಕೂತ್ಕೊಂಡಿದ್ದೀನಲ್ಲ, ಅಷ್ಟಕ್ಕೇನಿಯ ಈಗಾಗಲೇ ಹೊಟ್ಟೆ ಉರ್ಕೊಂಡು ಕಣ್ಣಾಗ ನೀರು ಹಾಕೊಂಡು ಕೂತಿರ್ತಾನೆ. ಹೋಗ್ಬಿಟ್ಟು ಸಮಾಧಾನ ಮಾಡ್ತೀನೋ ಸಮಾಧಾನ ಮಾಡೋಗು. ನಾವು ನನ್ನನ್ನು ಬಿಟ್ಬಿಟ್ಟು ಇರ್ತಾನ, ನನಗೋಸ್ಕರ ವಿಷ ಕುಡ್ದಿರೋನು ಅವನು, ವಿಷ ಕುಡ್ದವನೆ ಅಂತಂದ್ರಾಗ ಅವನು ನನ್ನ ನೆನಪಾಗೆ ಬದುಕಿರ್ತಾನೆ. ನಿನ್ನ ಜೊತೆ ಸುಖವಾಗಿ ಸಂಸಾರ ಮಾಡೋದೆಲ್ಲನೂ ದೂರದ ಮಾತು. ಹೋ ಅಕ್ಕ, ತುಂಬ ತುಂಬ ಭ್ರಮೆಲಿದೆಯಾ ಅಂತ ಅನಿಸ್ತೈತೆ ನೀನು. ಆ ಭ್ರಮೆಗೇನೆಯಾ ಇರು, ಸರಿನಾ. ನಮ್ಮ ಮಾವ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಮಾವನ ಹೆಂಗೆ ಬದಲಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಇನ್ನೂ ಚೆನ್ನಾಗಿ ಗೊತ್ತು, ಸರಿನಾ. ನನಗೆ ಕ್ಲಾಸ್ ಟೈಮ್ ಆಯಿತು. ಪಾಪ ನಿನ್ನ ಥರ ಬೀದಿ ಬಿಕ್ಕಾರಿ ಥರ ಅಲ್ಕೊಂಡಿರಕ್ಕೆ ನನಗಂತೂ ಆಗಲ್ಲ. ಕ್ಲಾಸಿಗೆ ಟೈಮ್ ಆಗೈತೆ. ನಮ್ಮ ಮಾವನ ಪಕ್ಕನೇ ಕುತ್ಕೊಂಡು ನಾನು ಕ್ಲಾಸ್ ಕೇಳೋದು, ಗೊತ್ತಾ. ಸರಿ ಮಾವ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಮ್ಮ ಮಾವ ನನ್ನ ಬಿಟ್ಬಿಟ್ಟು 5 ನಿಮಿಷನೂ ಇರಲ್ಲ. ಈಗ ನೋಡು, ನಾನು ಏನಾದರೂ ಕ್ಲಾಸ್ಗೆ ಹೋಗಲಿಲ್ಲ ಅಂದರೆ ಮತ್ತೆ ಇಲ್ಲಿಗೆ ಹುಡಿಕೊಂಡು ಬಂದುಬಿಟ್ಟು ಮಹಾ ಅಂತ ಹೇಳ್ಬಿಟ್ಟು ಕೂಗ್ತಾರೆ. ಪಾಪ ಅವರು ಬೇಜಾರು ಮಾಡ್ಕೊಳಲ್ವಾ. ಸರಿ ಆಯಿತು, ನಾನು ಹೋಗ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಬಂದುಬಿಡ್ತಾರೆ. ಮಹಾ, ಕ್ಲಾಸ್ ಸ್ಟಾರ್ಟ್ ಆಯಿತು. ನಾನು ಹೇಳಿಲ್ವಾ ಮಾವ ನನ್ನನ್ನು ಬಿಟ್ಬಿಟ್ಟಿರಲ್ಲ ಅಂತ ಹೇಳ್ಬಿಟ್ಟು, ಮಾವನೇ ಕೂಗ್ತಾ ಇದ್ದಾರೆ. ಸರಿ ನಾನು ಹೋಗ್ತೀನಿ, ಬಾಯ್. ಮಾವಂಗೆ ಉರ್ಸಕ್ಕೆ ಬಂದೆ ಅಲ್ವಾ, ಚೆನ್ನಾಗಿ ಉರ್ಕೊಂಡು ಸಾಯಿ ಇವಾಗ ನೀನೇನೆ. ಲೈ, ನಮ್ಮ ಮಾವನ ಹೆಂಗೆ ನಿನ್ನ ಭ್ರಮೆಯಿಂದ ವಾಪಸ್ ಕರ್ಕೊಂಡು ಬಂದು ನಿನಗಿನ ಹೆಂಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತೆ. ನಿನ್ನ ಭ್ರಮೆಯಿಂದ ಈಚೆ ಕಡೆ ಕರ್ಕೊಂಬರೋದು ಗೊತ್ತು, ಮಾವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರೋದನ್ನು ಗೊತ್ತು. ಲೇ ಮಹಾ, ನೀನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ನಾನು ಉರಿಸ್ಬೇಕು ಅಂತ ಬಂದು ನನಗೆ ಉರ್ಸೋಗ್ಬಿಟ್ರಿ ಅಲ್ವಾ ಇಬ್ರು. ಅದು ಹೆಂಗೆ ಚೆನ್ನಾಗಿರ್ತಾರೋ ನಾನು ನೋಡೇ ಬಿಡ್ತೀನಿ. ಅವನು ಅಷ್ಟೇ, ನನಗೆ ಬರ್ತಿರೋ ಸಿಟ್ಟಿಗೆ ನನ್ನ ಜೊತೆ ಇದ್ಕೊಂಡು ಇವಾಗ ಆಗಲೇ ಏನಿಯ ಇವಳ ಜೊತೆ ಓಡಾಡ್ತಾವನಲ್ಲ, ನನಗಂತೂ ಸಹಿಸಕ್ಕೆ ಏನಿಯ ಆಯ್ತಿಲ್ಲ. ಆಯ್ತಾ, ಮುಖಕ್ಕೆ ಮಂಗಳಾರತಿ. ಅವಾಗೆ ನಾನು ಹೇಳಿಲ್ವಾ ಬ್ಯಾಡ್ವೆ ಬಾರೆ ಅಂತ ಹೇಳ್ಬಿಟ್ಟು ಅಯ್ಯೋ ಇಲ್ಲ ಅಂತ ಬಿಲ್ಡಪ್ ತಗೊಂಡೆ. ನಿಂಗೆ ಸರಿಯಾಗೇನಿ ಆಗ್ಬೇಕು ಬಾ, ಸರಿಯಾಗೇನಿ ಆಗೈತೆ ನಿನಗಂತೂ. ನನಗೆ ಇನ್ನು ನಿನಗೆ ಆಗೋದು ಭಾಳ ಐತೆ. ಅವಾಗೇನಿ ಹೇಳಿವ್ ನೀ ಬ್ಯಾಡ್ವೆ ಅಂತ ಹೇಳಿದ್ರೆ ಇಲ್ಲ ಉರಿಸ್ತೀನಿ ಅಂತ ಹೋಗ್ಬಿಟ್ಟು ನೀನೇ ಚೆನ್ನಾಗಿ ಉರ್ಕೊಂತ ಇದೆಯಲ್ಲ. ಉರ್ಕ ಇನ್ನು ಚೆನ್ನಾಗಿ ಉರ್ಕ. ಅಯ್ಯೋ, ಇವಾಗೇನೋ ಕ್ಲಾಸ್ ಫ್ರೀ ಐತಂತ ಪೀರಿಯಡ್. ಬಾ ಸುಮ್ಕೇನಿಯ ಹೋಗಿ ಕುಂತ್ಕೊಂಡು ಓದ್ಕೊಳ್ಳೋಣ. ಉರಿಯ ಬೆಂಕಿಗೆ ತುಪ್ಪ ಸುರಿಯಕ್ಕೆ ಬರ್ಬೇಡ ನೀನು. ಈಗಲೇ ನಂಗೆ ದಗ ಅಂತ ಉರ್ಸೋಗಳು ಅವಳು. ಅದಕ್ಕೆ ಮತ್ತೆ ನೀನು ತುಪ್ಪ ಸುರಿಯಕ್ಕೆ ಹೋಯ್ತಿಲ್ಲ ನೋಡೆ. ಅವ್ರಿಗಿನ್ನೂ ಚೆನ್ನಾಗಿರ್ಬೇಕು ಅಂದರೆ ನಾನು ಏನಾದರೂ ಮಾಡಬೇಕೆ. ಅವ್ರಿಬ್ರಿಗಿನ್ನೂ ನಾನು ಚೆನ್ನಾಗಿರಬೇಕು, ಹೆಂಗಾದರೂ ಚೆನ್ನಾಗಿರಬೇಕು. ಅವಳು ಮಾವನ್ನ ಬಿಡೋಕ್ಕಿಲ್ಲ ಅಂತ ನಂಗೆ, ಅವ್ರ ಮಾವನ್ನ ಬಿಡೋಕ್ಕಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟೈತೆ. ಅವಳು ಮಾವನ ಜೊತೆ ಅವಳು ಚೆನ್ನಾಗೇನೇ ಬಿದ್ದಿರಲಿ, ನಾನು ಅವ್ರಿಗಿನ್ನ ಚೆನ್ನಾಗಿರ್ಬೇಕೆ. ಏನು ಮಾಡಬೇಕೆ? ನಿಮ್ಮ ಮಾವನ ಮಗನ ಮದುವೆ ಮಾಡ್ಕೊಂಡು ಆರಾಮಾಗಿರು. ಯಾರು ಬೇಡ ಅಂತ ಹೇಳಿದ್ರು? ನಮ್ಮ ಅತ್ತೆಗೆ ಅವನಿಗೆ ನನ್ನ ಕಂಡ್ರೆ ಆಗಲ್ವೇ? ಇಬ್ರಿಗೂ ನನ್ನ ಕಂಡ್ರಾಗಲ್ಲ. ಅವ್ರ ಜೊತೆ ಊರು ನಂಗೆ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ಬಂದಿದ್ರಲ್ಲ ಮನೆಗೆ, ಅವತ್ತೇ ಅವ್ರ ಕಂತ್ರಿ ಬುದ್ಧಿ ಎಲ್ಲ ತೋರಿಸ್ಬಿಟ್ರು ಗೊತ್ತಾ ನಿಂಗೆ. ಅವರು ಸಾಕು, ಅವ್ರ ಕಂತ್ರಿ ಬುದ್ಧಿನೂ ಸಾಕು. ಅಲ್ಲೇ ಈಗ ಸಾಗರ್ ಅವನಲ್ಲ, ಇವನ ಜೊತೆ ಇದ್ರೆ ನಾನು ಚೆನ್ನಾಗಿರ್ತೀನಿ ತಾನೇ. ಇವನು ಯಾರು, ಏನು ಎತ್ತ, ಇವನು ಒಳ್ಳೆಯವನ ಕೆಟ್ಟವನ ಏನೂ ಗೊತ್ತಿಲ್ಲ. ಅವ್ನು ಬಾಳೆ ಅವ್ನ ಬದುಕೇನು, ಜೀವನ ಏನು ಅಂತಲೂ ಗೊತ್ತಿಲ್ಲ. ಅವ್ರ ಮನೆ ಕಡೆ ಚೆನ್ನಾಗಿಲ್ವಾ ಅದನ್ನೂ ಗೊತ್ತಿಲ್ಲ. ಇರ್ಬೋದೇನೋ ಸಾವುಕಾರನೇ, ಯಾಕಂದರೆ ಅಷ್ಟು ಚೆನ್ನಾಗಿರೋಲ್ಲ ಓಡಾಡ್ತಾವನೆ. ಆದರೆ ಅವ್ನು ಒಳ್ಳೆಯವನ ಕೆಟ್ಟವನ ಏನು ನಿನಗೆ ಗೊತ್ತಿಲ್ಲ. ಸುಮ್ಮನೆ ಯಾವನ್ಯಾವನ ಕೊಟ್ಕೊಂಡು ಯಾರ ಮೇಲೋ ಚಾಲೆಂಜ್ಗೆ ನಿನ್ನ ಜೀವನ ಯಾಕೆ ಹಾಳು ಮಾಡ್ಕೊಂತೀಯ? ನಿಮ್ಮ ಅಮ್ಮ ಯಾವತ್ತಿದ್ರು ನಿನ್ನ ಜೀವನ ಚೆನ್ನಾಗಿ ಇಟ್ಕೊಂಡಿರ್ತಾರೆ ನೋಡು. ಸುಮ್ಮನೆ ಆಂಟಿ ಹೇಳಿದ ಮಾತು ಕೇಳ್ಕೊಂಡು ಆಂಟಿ ಹೇಳ್ದಂಗೆ ಇರು. ಇವತ್ತು ನಿಮ್ಮ ಅತ್ತೆಗೆ ನಿನ್ನ ಕಂಡ್ರೆ ಇಷ್ಟ ಇಲ್ದಂಗೆ ಇರ್ಬೋದು, ನಾಳೆ ಇಷ್ಟ ಆಗೋ ಥರ ನಡ್ಕೋ. ತಗ್ಗಿ ಬಗ್ಗಿ ನಡೆದ್ರೆ ನಿಮ್ಮ ಅತ್ತೆಗೂ ಇಷ್ಟ ಆಗ್ತದೆ, ನಿಮ್ಮ ಅತ್ತೆ ಮಗಂಗೂ ಇಷ್ಟ ಆಗ್ತದೆ. ನೀನು ಆರಾಮಾಗಿ ಖುಷಿಯಾಗಿರ್ಬೋದು. ನನ್ನ ಮಾತು ಕೇಳು. ಇದಕ್ಕಿಂತ ನಾನಂತೂ ನಿನಗೆ ಏನು ಹೇಳೋಕ್ಕಾಗಲ್ಲ. ಇಷ್ಟೊಂದು ಮಾತ್ರ ನಾನು ಹೇಳ್ಬಲ್ಲೆ ಅಷ್ಟೇನೆ. ನೀನು ಆರಾಮಾಗಿರ್ಬೋದು. ನಿಮ್ಮ ಮಾವನ ಮಗುನೇ ನೀನು ಮದುವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡು. ಸುಮ್ಮನೆ ಯಾಕೆ ಯಾವ ಸಾಗರ್ರು ಅವರು ಇರು ಅಂತ ಯಾಕೆ ಕಲಿಯಕ್ಕೆ ಹೋಗ್ತೀಯಾ? ಯಾರು ಒಳ್ಳೆಯವರೋ ಯಾರು ಕೆಟ್ಟವರೋ, ಯಾವುದಾಗ ಯಾವ ಇರ್ತೈತೋ ಅದು ಗೊತ್ತಿಲ್ಲ. ಸುಮ್ಮನೆ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನು ಹೋಗಿ ನಿನ್ನ ಕೇಳ್ತಿದ್ದೀನಲ್ಲ, ನನ್ನದು ದಡ್ಬಡೆತದ ಬೇರೆ ಯಾವುದೂ ಇಲ್ಲ. ಒಳ್ಳೆ ಹಳ್ಳಿಗೂ ಮಾತು ಕೇಳ್ದಂಗೆ ಆಯಿತು. ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಹೋಗಿ. ಅವ್ರಿಗಿನ್ನೂ ಚೆನ್ನಾಗಿ ಜೀವನ ಮಾಡೋದು ಹೆಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರಿ, ಇನ್ನೂ ಬೇಜಾನ್ ಟೈಮ್ ಐತೆ. ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಹಿಂಗೆ ಬಿಟ್ರಂತೂ ಆಗೋಕ್ಕಿಲ್ಲ.